ವಿಶ್ವದ ಅತಿ ದೊಡ್ಡ ತೈಲ ಸಾಗಣೆ ಮಾರ್ಗವಾದಂತಹ ಹಾರ್ಮುಜ್ ಜಲಸಂಧಿಯಲ್ಲಿ ಯುದ್ಧದ ಕಾರ್ಮೋಡಗಳು ಕವಿದಿವೆ. ಈಗ ಅಮೆರಿಕದ ನೌಕಾ ದಿಗ್ಬಂಧನವನ್ನ ಮೀರಿ ಬರುವಂತಹ ಯಾವುದೇ ಇರಾನಿನ ಹಡಗುಗಳನ್ನ ತಕ್ಷಣವೇ ಧ್ವಂಸಗೊಳಿಸಲಾಗುವುದಾಗಿ ಈಗ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿರುವಂತಹ ಎಚ್ಚರಿಕೆ ಈಗ ಜಾಗತಿಕ ಸಂಚಲನಕ್ಕೆ ಕಾರಣವಾಗಿದೆ. ತಮ್ಮ ಟ್ರೂತ್ ಸೋಷಿಯಲ್ ಪೋಸ್ಟ್ ನಲ್ಲಿ ಈಗ ಇರಾನ್ ವಿರುದ್ಧ ಕಿಡಿಕಾರಿರುವಂತಹ ಟ್ರಂಪ್ ಈಗಾಗಲೇ ಅಮೆರಿಕದ ದಾಳಿಗೆ ಇರಾನಿನ 158 ಹಡಗುಗಳು ನಾಶವಾಗಿವೆ ಅಂತ ಹೇಳಿದ್ದಾರೆ. ಹಡಗುಗಳಲ್ಲಿ ಯಾವುದಾದರೂ ನಮ್ಮ ದಿಗ್ಬಂಧನದ ಹತ್ತಿರ ಬಂದರೆ ಅವುಗಳನ್ನ ತಕ್ಷಣವೇ ನಾಶಪಡಿಸಲಾಗುತ್ತೆ ಅಂತ ಟ್ರಂಪ್ ಎಚ್ಚರಿಸಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಸಂಘರ್ಷವನ್ನ ತಡೆಯೋಕೆ ಪಾಕಿಸ್ತಾನದ ಆತಿಥ್ಯದಲ್ಲಿ ಅಮೆರಿಕ ಮತ್ತು ಇರಾನ್ ನಿಯೋಗಗಳ ನಡುವೆ ನಡೆದಂತಹ ಸಂಧಾನ ಮಾತುಕತೆಗಳು ಸಂಪೂರ್ಣವಾಗಿ ಹಳಿ ತಪ್ಪಿವೆ. ಹಲವು ಗಂಟೆಗಳ ಕಾಲ ನಡೆದಂತಹ ಸುದೀರ್ಘ ಚರ್ಚೆಗಳು ಯಾವುದೇ ತಾರ್ಕಿಕ ಅಂತ್ಯವನ್ನ ಕಾಣದೆ ಕುಸಿದು ಬಿದ್ದುವು. ಇರಾನ್ ತನ್ನ ನಿಲುವಿನಿಂದ ಹಿಂದೆ ಸರಿಯದ ಕಾರಣ ಈಗ ಅಮೆರಿಕ ತನ್ನ ಮುಂದಿನ ಕಠಿಣ ಹೆಜ್ಜೆಯನ್ನ ಇರಿಸಿದೆ. ಮಾತುಕತೆ ವಿಫಲವಾದ ಬೆನ್ನಲ್ಲೇ ಈಗ ಆಕ್ರೋಶಭರಿತ ಆದೇಶವನ್ನ ಹೊರಡಿಸಿದಂತಹ ಅಧ್ಯಕ್ಷ ಟ್ರಂಪ್ ವಿಶ್ವದ ಪ್ರಮುಖ ತೈಲ ಮಾರ್ಗವಾದಂತಹ ಹಾರ್ಮುಜ್ ಜಲಸಂಧಿಯನ್ನ ಪ್ರವೇಶಿಸುವ ಅಥವಾ ಅಲ್ಲಿಂದ ನಿರ್ಗಮಿಸುವಂತಹ ಎಲ್ಲಾ ಹಡಗುಗಳ ಮೇಲೆ ದಿಗ್ಬಂಧನವನ್ನ ಹೇರಿದ್ದಾರೆ. ಟ್ರಂಪ್ ಅವರ ಈ ಕಟು ಎಚ್ಚರಿಕೆಯ ಬೆನ್ನಲ್ಲೇ ಈಗ ಜಾಗತಿಕ ಇಂಧನ ಮಾರುಕಟ್ಟೆ ಅಕ್ಷರಶಃ ನಡುಗಿದೆ. ಸೋಮವಾರ ತೈಲ ಬೆಲೆಗಳು ಈಗ ಪ್ರತಿ ಬ್ಯಾರೆಲ್ಗೆ $100 ಗಡಿ ದಾಟಿದ್ದು ಈಗ ಆರ್ಥಿಕ ಕುಸಿತದ ಭೀತಿ ಮೂಡಿಸಿದೆ. ನೈಮೆಕ್ಸ್ ಕಚ್ಚಾ ತೈಲ ಶೇಕಡ 8%, ಬ್ರೆಂಟ್ ಕಚ್ಚಾ ತೈಲವು ಶೇಕಡ 7% ಏರಿಕೆ ಕಂಡಿದ್ದು, ತಜ್ಞರ ಪ್ರಕಾರ ಬಿಕ್ಕಟ್ಟು ಮುಂದುವರೆದ್ರೆ ಬೆಲೆ $132 ತಲುಪುವಂತಹ ಸಾಧ್ಯತೆ ಇದೆ. ಇನ್ನು ಅಮೆರಿಕವು ಇರಾನ್ನ ದೊಡ್ಡ ನೌಕೆಗಳನ್ನ ನಾಶಪಡಿಸಿದ್ರೂ ಕೂಡ ಇರಾನ್ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾಫ್ ಬಳಿ ಇರುವಂತಹ ಸಣ್ಣ ಮತ್ತು ವೇಗದ ದೋಣಿಗಳು ದೊಡ್ಡ ತಲೆನೋವಾಗಿ ಪರಿಗಣಿಸಿವೆ. ಈಗ ಇವು ಕಿರಿದಾದ ಜಲಸಂಧಿಯಲ್ಲಿ ಅಡಗಿಕೊಂಡು ಕ್ಷಿಪಣಿ ದಾಳಿಯನ್ನು ನಡೆಸುವ ಸಾಮರ್ಥ್ಯವನ್ನು ಹೊಂದಿವೆ. ಕಲ್ಲಿನ ಭೂಪ್ರದೇಶದ ಭೂಗತ ಸೌಲಭ್ಯಗಳಲ್ಲಿ ಇವುಗಳನ್ನು ಅಡಗಿಸಲಾಗಿದ್ದು ಪತ್ತೆ ಹಚ್ಚುವುದು ಕಷ್ಟಕರವಾಗಿದೆ. ಫೆಬ್ರವರಿ 28ರಂದು ಸಂಘರ್ಷ ಆರಂಭವಾಗುವ ಮೊದಲು ಪ್ರತಿದಿನ ಸುಮಾರು 125 ಹಡಗುಗಳು ಹಾರ್ಮುಜ್ ಜಲಸಂಧಿ ಮೂಲಕ ಹಾದು ಹೋಗ್ತಾ ಇದ್ವು. ಆದರೆ ಈಗಿನ ಉದ್ವಿಗ್ನತೆಯಿಂದಾಗಿ ಈ ಸಂಖ್ಯೆ ಕುಸಿದಿದೆ.